ರೌಡಿ ಶೀಟರ್ ಬಿಕ್ಲು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾಗಿ ಕೇವಲ 15 ನಿಮಿಷಕ್ಕೆ ಆರೋಪಿ ಜಗ್ಗ ಎಸ್ಕೇಪ್ ಆಗಿದ್ದಾನೆ. ಜಗ್ಗ ಎಸ್ಕೇಪ್ನ ಎಕ್ಸ್ಕ್ಲೂಸಿವ್ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ರಾತ್ರಿ 8 ಗಂಟೆಗೆ ಬಿಕ್ಲು ಶಿವನ ಮರ್ಡರ್ ಆಗುತ್ತೆ. ರಾತ್ರಿ 8:15ಕ್ಕೆ ಮನೆಯಿಂದ ಜಗ್ಗ ಎಸ್ಕೇಪ್ ಆಗ್ತಾನೆ. ಬಿಳಿ ಬಣ್ಣದ ಆಡಿ ಕಾರ್ನಲ್ಲಿ ಮನೆಯಿಂದ ಜಗ್ಗ ಎಸ್ಕೇಪ್ ಆಗಿರೋದು. ಹೆಣ್ಣೂರಿನ ಕ್ಯಾನೋಪಿ ಅಪಾರ್ಟ್ಮೆಂಟ್ನಿಂದ ಚೆನ್ನೈಗೆ ಈತ ಎಸ್ಕೇಪ್ ಆಗೋದು. ಲಿಫ್ಟ್ನಿಂದ ಇಳಿದು ತನ್ನ ಆಡಿ ಕಾರ್ನಲ್ಲಿ ಜಗ್ಗ ಎಸ್ಕೇಪ್ ಆಗಿದ್ದಾನೆ. ತಲೆಮರೆಸಿಕೊಂಡಿರೋ A1 ಜಗ್ಗನಿಗೆ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ತನ್ನ ಅಪಾರ್ಟ್ಮೆಂಟ್ನಿಂದ ಕಾರಿನ ಮೂಲಕ ಜಗ್ಗ ಎಸ್ಕೇಪ್ ಆಗ್ತಾ ಇರೋದು. 8 ಗಂಟೆಗೆ ಆತನ ಮರ್ಡರ್ ಆಗುತ್ತೆ. ಕೇವಲ 15 ನಿಮಿಷಕ್ಕೆ ಜಗ್ಗ ಎಸ್ಕೇಪ್ ಆಗ್ತಾನೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾಗಿ ಕೇವಲ 15 ನಿಮಿಷಕ್ಕೆ ಜಗ್ಗ ಎಸ್ಕೇಪ್ ಆಗಿರೋದು. ಜಗ್ಗ ಎಸ್ಕೇಪ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ರಾತ್ರಿ 8 ಗಂಟೆಗೆ ಬಿಕ್ಲು ಶಿವನ ಮರ್ಡರ್ ಆಗುತ್ತೆ. ನಂತರ 8:15ಕ್ಕೆ ಮನೆಯಿಂದ ಜಗ್ಗ ಎಸ್ಕೇಪ್ ಆಗ್ತಾನೆ. ಬಿಳಿ ಬಣ್ಣದ ಆಡಿ ಕಾರ್ನಲ್ಲಿ ಆತ ಮನೆಯಿಂದ ತೆರಳ್ತಾ ಇರೋದು. ಹೆಣ್ಣೂರಿನ ಕ್ಯಾನೋಪಿ ಅಪಾರ್ಟ್ಮೆಂಟ್ನಿಂದ ಚೆನ್ನೈಗೆ ಈತ ಎಸ್ಕೇಪ್ ಆಗಿರುವಂತಹ ದೃಶ್ಯಾವಳಿಗಳಿದು. ಲಿಫ್ಟ್ನಿಂದ ಇಳಿದು ತನ್ನ ಆಡಿ ಕಾರ್ನಲ್ಲಿ ಬರ್ತಾನೆ. ಈಗ ನೋಡ್ತಾ ಇದ್ದೀರಾ, ಲಿಫ್ಟ್ನಿಂದ ಬರ್ತಾನೆ. ಬಂದಿದ ತಕ್ಷಣ ತನ್ನ ಬಿಳಿ ಬಣ್ಣದ ಆಡಿ ಕಾರ್ನಲ್ಲಿ ಆತ ಎಸ್ಕೇಪ್ ಆಗ್ತಾನೆ. ಅಲ್ಲಿಂದ ಸೀದಾ ಆತ ಚೆನ್ನೈಗೆ ಹೋಗೋದು. ಇನ್ನು ಲಿಫ್ಟ್ನಿಂದ ಇಳಿದು ತನ್ನ ಆಡಿ ಕಾರ್ನಲ್ಲಿ ಜಗ್ಗ ಎಸ್ಕೇಪ್ ಆಗ್ತಿರುವಂತಹ ದೃಶ್ಯಾವಳಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ತಲೆಮರೆಸಿಕೊಂಡಿರುವಂತಹ A1 ಜಗ್ಗನಿಗಾಗಿ ಸದ್ಯ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇದು ಕ್ಯಾನೋಪಿ ಅಪಾರ್ಟ್ಮೆಂಟ್. ಇಲ್ಲಿಂದ ತನ್ನ ಮನೆಯಿಂದ ಜಗ್ಗ ಎಸ್ಕೇಪ್ ಆಗ್ತಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಇನ್ನು ಬಿಕ್ಲು ಶಿವನ ಮರ್ಡರ್ಗೂ ಮುನ್ನ ಹಂತಕರು ಮೀಟಿಂಗ್ ಅನ್ನು ಸಹ ನಡೆಸಿದ್ದಾರೆ. ಹೋಟೆಲ್ನಲ್ಲಿ ಮಾತುಕತೆ ನಡೆಸಿದ್ದಾರೆ ಈ ಹಂತಕರ ಗ್ಯಾಂಗ್. ಹಂತಕರ ಎಕ್ಸ್ಕ್ಲೂಸಿವ್ ದೃಶ್ಯ ಪಬ್ಲಿಕ್ ಟಿವಿಗೆ ಇದೀಗ ಲಭ್ಯ ಆಗಿದೆ. ಕಿರಣ್ ಸಾರಥ್ಯದಲ್ಲಿ ಹೋಟೆಲ್ಗೆ ಬಂದಿರ್ತಾರೆ ಈ ಹಂತಕರು. ಮರ್ಡರ್ಗೂ ಮುನ್ನ ಮೊದಲೇ ಪ್ಲಾನ್ ಮಾಡಿದ್ರು ಆರೋಪಿಗಳು ಯಾವ ರೀತಿ ಕೊಲೆ ನಡೆಸಬೇಕು ಅನ್ನೋದನ್ನ. ಹತ್ಯೆ ನಡೆದ ದಿನ ಮಧ್ಯಾಹ್ನ 2:38ಕ್ಕೆ ಹೋಟೆಲ್ನಲ್ಲಿ ಈ ಕುರಿತಾಗಿ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಕಿರಣ್, ಮದನ್, ಪ್ರದೀಪ್, ವಿಮಲ್ ಸೇರಿದಂತೆ 9 ಮಂದಿ ಈ ಪ್ಲಾನ್ ಅನ್ನ ಮಾಡಿರೋದು. ಪ್ರತಿಯೊಬ್ಬ ಹಂತಕನ ಕೈಯಲ್ಲಿ ಹೆಲ್ಮೆಟ್ ಸಹ ಕಂಡು ಬಂದಿದೆ. ಸಂಜೆ 5 ಗಂಟೆವರೆಗೆ ಹೋಟೆಲ್ನಲ್ಲೇ ಈ ಗ್ಯಾಂಗ್ ಕಾಲವನ್ನ ಕಳೆದಿದೆ. ಬಿಕ್ಲು ಶಿವ ಮರ್ಡರ್ಗೂ ಮುನ್ನ ಹಂತಕರು ಮೀಟಿಂಗ್ ನಡೆಸಿದಂತಹ ದೃಶ್ಯಾವಳಿಗಳು ಸಹ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಸದ್ಯ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಈ ಕಿರಣ್ ಅನ್ನೋನ ಸಾರಥ್ಯದಲ್ಲೇ ಈ ಮೀಟಿಂಗ್ ನಡೆಯೋದು. ಅಷ್ಟು ಆರೋಪಿಗಳು 2:38ಕ್ಕೆ ಮಧ್ಯಾಹ್ನ ತೆರಳುತ್ತಾರೆ. ಹೋಟೆಲ್ನಲ್ಲೇ ಸಂಜೆ 5 ಗಂಟೆವರೆಗೂ ಹೋಟೆಲ್ನಲ್ಲೇ ಇರ್ತಾರೆ. ಇಷ್ಟೂ ಜನ 9 ಆರೋಪಿಗಳು ಸೇರಿಕೊಂಡು ಈ ಬಿಕ್ಲು ಶಿವನನ್ನ ಹೇಗೆ ಮರ್ಡರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮೀಟಿಂಗ್ ಅನ್ನ ನಡೆಸ್ತಾರೆ. ಹಲವಾರು ಗಂಟೆಗಳ ಕಾಲ ಎಲ್ಲರೂ ಅದೇ ಹೋಟೆಲ್ನಲ್ಲಿ ಕೂತು ಡಿಸ್ಕಷನ್ ನಡೆಸ್ತಾರೆ. ಇನ್ನೊಂದು ಗಮನಿಸ್ತಾ ಇರಬಹುದು, ಎಲ್ಲರ ಹತ್ರನೂ ಹೆಲ್ಮೆಟ್ ಇದೆ. ಇದು ಸಹ ಪ್ರಶ್ನೆ, ಅಂದ್ರೆ ಮೋಸ್ಟ್ಲಿ ಅದು ಕವರ್ ಮಾಡಿಕೊಂಡು ಅವ್ರನ್ನ ಕೊಲೆ ಮಾಡಬೇಕು ಅನ್ನೋ ಪ್ಲಾನ್ ಇತ್ತೋ ಏನೋ, ಆ ನಿಟ್ಟಿನಲ್ಲಿ ಅವರೆಲ್ಲ ಹೆಲ್ಮೆಟ್ ಹಿಡ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಇನ್ನು ಸಂಜೆ 5 ಗಂಟೆವರೆಗೂ ಹೋಟೆಲ್ನಲ್ಲಿ ಈ ಗ್ಯಾಂಗ್ ಕಾಲವನ್ನು ಕಳೆಯುತ್ತೆ. ಮಧ್ಯಾಹ್ನ 2:38ಕ್ಕೆ ಇವರೆಲ್ಲರೂ ಒಂದ್ ಕಡೆ ಸೇರ್ಕೊಂಡು ಮೀಟಿಂಗ್ ಅನ್ನ ಮಾಡ್ತಾರೆ. ಯಾವ ರೀತಿ ಕೊಲೆಯನ್ನ ಮಾಡಬೇಕು ಬಿಕ್ಲು ಶಿವನನ್ನ ಅನ್ನೋ ನಿಟ್ಟಿನಲ್ಲಿ ಹಂತಕರು ಪ್ಲಾನ್ ಅನ್ನ ನಡೆಸ್ತಾರೆ. ಮರ್ಡರ್ಗೂ ಮುನ್ನ ಮೊದಲೇ ಇವರು ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಈ CCTV ದೃಶ್ಯಾವಳಿಗಳು ಸಹ ಸಾಕ್ಷಿಯಾಗಿರೋದು. ಈ ಕಿರಣ್ ಅನ್ನೋನ ಸಾರಥ್ಯದಲ್ಲಿ ಈ ಮೀಟಿಂಗ್ ನಡೆಯೋದು. ಹೋಟೆಲ್ನಲ್ಲಿ ಮಾತುಕತೆಯನ್ನ ನಡೆಸ್ತಾರೆ ಈ ಹಂತಕರ ಗ್ಯಾಂಗ್. ಬಿಕ್ಲು ಶಿವ ಮರ್ಡರ್ಗೂ ಮುನ್ನ ಈ ಹಂತಕರು ಮೀಟಿಂಗ್ ಮಾಡಿದಂತಹ ದೃಶ್ಯಾವಳಿಗಳು ಸಹ ಪಬ್ಲಿಕ್ ಟಿವಿಗೆ ಇದೀಗ ಲಭ್ಯ ಆಗಿದೆ. ಕಿರಣ್ ಸಾರಥ್ಯದಲ್ಲಿ ಹೋಟೆಲ್ಗೆ ಬರ್ತಾರೆ ಹಂತಕರು. ಹತ್ಯೆ ನಡೆದ ದಿನ ಮಧ್ಯಾಹ್ನ 2:38ಕ್ಕೆ ಇವರು ಹೋಟೆಲ್ನಲ್ಲಿ ಪ್ಲಾನ್ ಮಾಡೋದು. ಕಿರಣ್, ಮದನ್, ಪ್ರದೀಪ್, ವಿಮಲ್ ಸೇರಿದಂತೆ 9 ಮಂದಿ ಇಲ್ಲಿ ಹೋಟೆಲ್ನಲ್ಲಿ ಕೂತ್ಕೊಂಡು ಗಂಟೆಗಳ ಕಾಲ ಪ್ಲಾನ್ ಅನ್ನ ರೂಪಿಸ್ತಾರೆ. ಪ್ರತಿಯೊಬ್ಬ ಹಂತಕನ ಕೈಯಲ್ಲಿ ಹೆಲ್ಮೆಟ್ ಇರೋದನ್ನು ಸಹ ನೀವು ಗಮನಿಸ್ತಾ ಇದ್ದೀರಾ. ಸಂಜೆ 5 ಗಂಟೆವರೆಗೂ ಇವರು ಹೋಟೆಲ್ನಲ್ಲೇ ಕಾಲ ಕಳೆದಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗೇಶ್, ಈಗ ನಮಗೆ ಎರಡು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀವಿ. ಒಂದು, ಈ ಜಗ್ಗ ಎಸ್ಕೇಪ್ ಆಗಿರೋದು ಕೊಲೆ ದಿನಾನೇ, ಅದು ಕೇವಲ 15 ನಿಮಿಷದಲ್ಲೇನೆ ಹೋಗಿರೋದು. ಮತ್ತೊಂದು ಕಡೆ ಇವರು ಹಂತಕರು ಮೊದಲೇ ಪ್ರೀ ಪ್ಲಾನ್ ಮಾಡಿಕೊಂಡು ಯಾವ ರೀತಿ ಕೊಲೆ ಮಾಡಬೇಕು ಅನ್ನೋದನ್ನ ಪ್ರೀ ಪ್ಲಾನ್ ಮಾಡಿಕೊಂಡೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಈ ಹೋಟೆಲ್ನಲ್ಲಿ ಅವರು ಮೀಟಿಂಗ್ ನಡೆಸಿರೋದು CCTV ದೃಶ್ಯಾವಳಿಗಳು ಸಹ ಸಾಕ್ಷಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಏನೇನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಅರ್ಪಿತಾ, ಈ ಹಂತಕರು ಬಿಕ್ಲಾ ಶಿವನನ್ನ ಕೊಲೆ ಮಾಡ್ಲಿಕ್ಕೆ ಸಾಕಷ್ಟು ಫ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಾ ಇತ್ತು. ಅದಕ್ಕೆ ಪೂರಕವಾದ ಒಂದಷ್ಟು CCTV ಫುಟೇಜ್ಗಳು ಈಗ ಲಭ್ಯವಾಗ್ತಿರುವಂತದ್ದು. ಅವ್ರು ಯಾವ ರೀತಿ ಆತನಿಗೆ ಹತ್ಯೆ ಮಾಡ್ಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಆ CCTV ದೃಶ್ಯಾವಳಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾವತ್ತು ಹತ್ಯೆ ನಡೆಯುತ್ತೋ ಅವತ್ತು 2 ಗಂಟೆ ಸುಮಾರಿಗೆ ಅವರು ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಹೋಟೆಲ್ ನಲ್ಲಿ ಕೂರ್ತಾರೆ. ಅಲ್ಲಿ ಕೂತ್ಬಿಟ್ಟು ಸುಮಾರು ಸಂಜೆ 5 ಗಂಟೆ ತನಕ ಅದೇ ಹೋಟೆಲ್ ಅಲ್ಲಿ ಕಾಲ ಕಳೀತಾರೆ, ಊಟ ಮಾಡ್ತಾರೆ. ಅಲ್ಲಿಂದ ಬೇಗ ಅವ್ರಿಗೆ ಏನೆಲ್ಲ ಪ್ಲಾನ್ಗಳು ಬೇಕೋ ಅವೆಲ್ಲವನ್ನೂ ಕೂಡ ಅಲ್ಲೇ ಕೂತು ಮಾಡ್ಕೊಳ್ತಾರೆ. ಅದು ವಿಶೇಷ ಅಂದ್ರೆ ಅವರೆಲ್ಲರೂ ಕೂಡ ಮಾತಾಡ್ಕೊಂಡಿರ್ತಾರೆ. ನಾವು ಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಖಕ್ಕೆ ಹೆಲ್ಮೆಟ್ ಅನ್ನ ಧರಿಸ್ಕೋಬೇಕು ಅನ್ನುವಂತ ಮಾತನ್ನ ಮಾಡ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಅಲ್ಲಿ ಕಿರಣ್, ವಿಮಲ್ ಸೇರಿದಂತೆ ಬಂದಂತ ಅಷ್ಟು ಆರೋಪಿಗಳ ಕೈಯಲ್ಲಿ ಹೆಲ್ಮೆಟ್ ಗಳಿದಾವೆ. ಆ ಹೆಲ್ಮೆಟ್ ಗಳು ಹಾಕೊಂಡ್ಬಂದು ಅವತ್ತು ಆ ಬಿಕ್ಲಾ ಶಿವನನ್ನ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿರುವಂತದ್ದು. ಅದೇ ಹೆಲ್ಮೆಟ್ ಗಳನ್ನ ಅವ್ರು ಹಿಡ್ಕೊಂಡು ಆ ಹೋಟೆಲ್ಗಳ ಒಳಗಡೆ ಬಂದಿರುವಂತ ದೃಶ್ಯಾವಳಿಗಳು ಕೂಡ ಅಲ್ಲಿ ಸೆರೆಯಾಗಿರುವಂತದ್ದು. ಆ ದೃಶ್ಯಾವಳಿಗಳು ಈಗ ಪಬ್ಲಿಕ್ಗೆ ಲಭ್ಯವಾಗಿರುವಂತದ್ದು. ಈ ದೃಶ್ಯಾವಳಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇವರು ಬಹಳ ಪ್ರೀ ಪ್ಲಾನ್ಡ್ ಆಗಿ ಪ್ಲಾನ್ ಮಾಡಿಕೊಂಡು ಈ ಒಂದು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅರ್ಪಿತಾ, ಧನ್ಯವಾದ ನಾಗೇಶ್, ನೀವೆಲ್ಲ ಮಾಹಿತಿಗಾಗಿ.